ಆಲ್ರೆಡಿ ನಾವು ಸೋಲಾರ್ ಇವೆಂಟ್ಗೆ ಬಂದು ರೀಚ್ ಆಗಿದ್ದೀವಿ. ಹೇ ಫ್ಯಾಮ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿ ಟೆರೆಂಟ್ ಅಲಿಯಾಸ್ ದಿಲೀಪ್. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಬೆಳಗ್ಗೆ ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಬ್ಬನೇ ಇದ್ದೀನಿ ಇವತ್ತು. ಸೊ ಬನ್ನಿ ಹೋಗಿ ಟೀ ಕುಡಿದ್ಬಿಟ್ಟು ಹಂಗೆ ಮಾತಾಡೋಣ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಯಾರ್ಯಾರು ಹೊಸಬ್ರು ಇದ್ದರೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಇಂಟ್ರೆಸ್ಟಿಂಗ್ ಇರೋ ಬ್ಲಾಗ್ಸ್ನ ನಿಮಗೆ ಎತ್ಕೊಂಬರೋ ಜವಾಬ್ದಾರಿ ನಂದು. ಆ್ಯಂಡ್ ನಾನು ಮಾತಾಡೋದ್ರಲ್ಲಿ ಅಥವಾ ನನ್ನ ವಿಡಿಯೋಗ್ರಫಿಯಲ್ಲಿ ಏನಾದರೂ ಮಿಸ್ಟೇಕ್ ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ ನಿಮ್ಮದು, ಓಕೆನಾ? ಆ್ಯಂಡ್ ಅದೇ ಏನೋ ಮಿಸ್ಟೇಕ್ ಇದ್ದರೆ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರೋರು ಯಾರು ಇನ್ನೂ ಹೊಸಬ್ರು ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಎತ್ಕೊಂಡ್ಬರ್ತೀನಿ, ಇನ್ನೂ ಚಾಲೆಂಜಿಂಗ್ ಕಂಟೆಂಟ್ಗಳು. ಆ್ಯಂಡ್ ಬನ್ನಿ ಇವಾಗ ಟೀ ಅಂಗಡಿ ಹತ್ರ ಬಂದಿದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಸಿಗೋಣ. ಸೊ ಗೈಸ್, ಫೈನಲಿ ಟೀ ಬಂದಿದೆ. ಬನ್ನಿ ಟೀ ಕುಡಿದ್ಬಿಟ್ಟು ಮನೆ ಕಡೆ ಹೋಗೋಣ. ನಿಮಗೆಲ್ಲ ಒಂದು ಮಾತು ಹೇಳಬೇಕು. ಇದನ್ನು ನೀವು ಮೋಟಿವೇಶನ್ ಅನ್ಕೊತೀರೋ ಅಥವಾ ಬುದ್ಧಿವಾದ ಅನ್ಕೊತೀರೋ ಗೊತ್ತಿಲ್ಲ. ನಾವು ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ತುಂಬ ಜನ ಕಳ್ಕೊತೀವಿ. ಆ ಸಕ್ಸಸ್ಗೆ ಕಾರಣನೇ ಅವರು. ಯಾಕಂದರೆ ನಮ್ಮ ಜೊತೆಗೆ ಇಟ್ಕೊಂಡು ಏನೇನೆಲ್ಲ ಮಾಡಿರ್ತಾರೆ, ಮತ್ತೇನೋ ಅವ್ರ ಬುದ್ಧಿ ಅವ್ರು ತೋರಿಸ್ಬಿಡ್ತಾರೆ. ಯಾರನ್ನೂ ಮೆನ್ಷನ್ ಮಾಡ್ತಾ ಇಲ್ಲ, ಇಂಥವ್ರನ್ನೇ ಅಂತ ಗೊತ್ತಾಗುತ್ತೆ ಯಾರ್ಯಾರಿಗೆ, ಓಕೆನಾ? ಒಂದೊಂದು ದಿನ ಅವ್ರವ್ರ ಬುದ್ಧಿ ಅವ್ರವ್ರು ತೋರಿಸ್ಬಿಡ್ತಾರೆ. ನೋಡಿ, ನಾನು ಎಷ್ಟು ರೆಸ್ಪಾನ್ಸಿಬಲ್ ಅಂದರೆ ಏರ್ಪಾಡ್ಸ್ನ ಬೀಳಿಸ್ಬಿಟ್ಟಿದ್ದೀನಿ. ಹೆಂಗೆ ಎತ್ಕೊಳ್ಳೋದು ಇವಾಗ? ನೋಡಿ ಗಾಡಿ ಇವಾಗ ಚಾರ್ಜ್ ಹಾಕಿದ್ದಾಯಿತು. ನೋಡಿರಿ, ನಮ್ಮ ಆಯಾಭೂಷ ಇನ್ನೂ ನಿಂತೈತೆ. ಸೊ ಅಮೆಝಾನಿಂದ ಒಂದು ಆರ್ಡ್ರ್ ಬಂದಿದೆ. ಟ್ರೈಪಾಡ್ ಗೈಸ್, ಟೇಬಲ್ ಟ್ರೈಪಾಡ್. ಒಂಚೂರು ಬೇಕಾಗಿತ್ತು. ಸೊ ಹಂಗಾಗಿ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಒಂದೇ ನೋಡಿ ಯಾವ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಟೇಬಲ್ಗೆ ಲಾಕ್ ಮಾಡಬೇಕು. ಹೆವಿ ಹಾರ್ಡ್ ಇದೆ ಗೈಸ್. ಇಲ್ಲಿ ತುದಿಗೆ ಲಾಕ್ ಮಾಡಬೇಕು ಇದನ್ನು. ಎಸ್ಪೆಷಲಿ ಇವನ್ನ ನೋಡ್ಬೋದು, ತುಂಬ ಇಷ್ಟಪಟ್ಟು ತಗೊಂಡೆ. ಆದರೆ ಈಗ ನೋಡಿದ್ರೆ ಎಷ್ಟು ಧೂಳು ತುಂಬಿದೆ. ಜಸ್ಟ್ ಸ್ಯಾಟಿಸ್ಫೈಡ್. ನೋಡ್ರಿ ಎಷ್ಟು ಚೆನ್ನಾಗಿ ನಿಂತಿದೆ. ಒಂದು ವಾರ ಆದಮೇಲೆ ನಮ್ಮ ಗಜಾನ ಎತ್ತಿ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಈಗ ನಾವು ಒಂದೇ ನಿಮಿಷ ಡಿಸ್ಟರ್ಬೆನ್ಸು ಗೈಸ್. ಈ ಮನೆಯವ್ರದ್ದು ಒಳ್ಳೆ ಡಿಸ್ಟರ್ಬೆನ್ಸು. ಆ್ಯಂಡ್ ಈಗ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅಲ್ಲೊಂಚೂರು ಹೋಗಿ ನೋಡ್ಕೊಂಬರ್ಬೇಕು ಏನೇನಾಗಿದೆ. ಬೆಳಗ್ಗೆಯಿಂದ ಹೋಗೇ ಇಲ್ಲ ನಾನು. ಬನ್ನಿ ಅಲ್ಲೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ. ಓ ಅಂಕಲ್ ಅಂತೀರಲ್ರು, ಎಲ್ಲಿದೆ? ಇಲ್ಲ ಇಲ್ಲಿ, ಓಕೆ. ಸೊ ಗೈಸ್ ನೋಡ್ರಿ, ಬೇಬಿನ ಕ್ಲೀನಾಗಿ ತೊಳೆದು ನಿಲ್ಲಿಸಿದ್ದೀನಿ. ಗೈಸ್ ಅಲ್ಲ, ನಾನೇನು ಅಂಕಲ್ ಥರ ಕಾಣಿಸ್ತೀನ ಅಂತ ಇವ್ರಿಗೆ ಎಲ್ಲ ಅಂಕಲ್ 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 ಅಂತ ಅಂತಾರೆ. ನೋಡ್ರಿ ಇಲ್ಲಿ 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 ಹಿಂಗಿದೆ. ಬನ್ನಿ ಎತ್ಕೊಂಬಂದವ್ರೆ. ನೋಡ್ರಿ, ಇದು ಲಾಕ್ ಆಗಿದೆ ರೂಮ್. ಇದು ನನ್ನ ತಮ್ಮದು. ಆ್ಯಂಡ್ ಇದು ನಮ್ಮ ಹಾಲ್ ಕ್ಯಾಬಿನೆಟ್. ಇಲ್ಲಿ ಯಾರೂ ಇರಲ್ಲ, ಬರೀ ನಾನು. ಆ್ಯಂಡ್ ಇದು ಇನ್ನೂ ಕುಷನಿಂಗ್ ಎಲ್ಲ ಮಾಡಬೇಕು. ಸೊ ಈ ಥರ ರೆಡಿಯಾಗಿದೆ. ಆ್ಯಂಡ್ ಇದು ನಂದು ಮಾಸ್ಟರ್ ಬೆಡ್ರೂಮು. ಸೊ ಹಂಗಾಗಿ ನನ್ನ ಟೇಬಲ್ ಇಲ್ಲಿ ಬರುತ್ತೆ. ಆ್ಯಂಡ್ ಬಟ್ ನಾನು ಫುಲ್ ತೋರ್ಸೋಕ್ಕಾಗಲ್ಲ ಇವಾಗೆ. ಲೈಟ್ ಹಾಕ್ಕೊಂಡು ತೋರಿಸ್ಬೋದು, ಬಟ್ ಇವಾಗೆ ನಂಗೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಒಂದು ಸ್ವಲ್ಪ ದಿನ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರ್ತಿದೆ ಅಂತ. ಸೊ ಗೈಸ್, ವಿಡಿಯೋ ಬರೀ 4 minutes 59 seconds ಆಗಿದೆ ಅಷ್ಟೆ. ಸೊ ಹಂಗಾಗಿ ಈ ವ್ಲಾಗು ನಾಳೆಗೂ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನಾಳೆ ಕಂಟಿನ್ಯೂ ಆಗುತ್ತಲ್ಲ ನೋಡಿ. ನಾಳೆ ಒಂದು ಸರ್ಪ್ರೈಸ್ ಇದೆ. ಆ್ಯಂಡ್ ನೋಡಿರ್ತೀರ ಆಲ್ರೆಡಿ ತಮ್ನೇಲಲ್ಲಿ. ಸೊ ಹಂಗಾಗಿ ನಾಳೆಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ನೀವು ಕಂಟಿನ್ಯೂ ಮಾಡ್ತೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರ್ರಿ. ಲವ್ ಯು ಗೈಸ್. ನಾವು ಆಲ್ರೆಡಿ ಸೋಲಾರ್ ಇವೆಂಟ್ಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ರಿ, ನಮ್ಮ ತಿರು ಇಲ್ಲಿ ಕೂತಿದ್ದಾನೆ, ನಮ್ಮ ರಾಕೇಶ್ ಇಲ್ಲಿದ್ದಾನೆ. ಈವೆಂಟ್ ಏನೋ ಆರಾಮಾಗಿ ನಡೀತಿದೆ ಇಲ್ಲಿ ತನಕ. ಇನ್ನೂ ಸಾಯಂಕಾಲ ಆದಷ್ಟು ಕ್ರೌಡ್ ಜಾಸ್ತಿ ಆಗೋದು ಜಾಸ್ತಿ. ಸೌಂಡ್ ಇಲ್ಲಿ ಕೇಳಿಸಲ್ಲ ಅನ್ಕೊತೀನಿ ಗೈಸ್. ಒಂದು ಸ್ವಲ್ಪ
ಹೊತ್ತು ಹಂಗೆ ಹೋಗಲಿ. ಆ್ಯಂಡ್ ಆಮೇಲೆ ಸ್ಲೀಪ್ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಫೈನಲಿ ಊರಿಂದ ಬಂದವನೇ, ಬಂದು ಎದುರುಗಡೆ ಎಲ್ಲ ಕುತ್ಕೊಂಡವನೇ. ನೋಡ್ರಿ ಎಲ್ಲ ನೋಡ್ರಿ ಕಲರ್ ಎಲ್ಲ ಕಲರೇ. ಯಾರ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಗಾಯ್ಸ್, ಫುಲ್ಲು ಸೌಂಡು, ಮಾತಾಡೋಕ್ಕಂತೂ ಆಗ್ತಾನೇ ಇಲ್ಲ. ಇಲ್ಲಿ ನೋಡ್ರಿ ಇವನು ನಮ್ಮ ಕ್ಯಾಮ್ರಾಮನ್ ಎಲ್ಲಾರನ್ನೂ ನೋಡ್ಕೊಂಡು ನಿಂತ್ಕೊಂಡವ್ನು ಇಲ್ಲಿಂದ. ಬಾರೋ ಚಾನ್ಸ್ ನೋಡೋಣ ಅಂತ ಇಲ್ಲ ಮತ್ತೆ ನಂಗೆ ಇಲ್ಲಿ ವೈಫ್ ಅಂದ್ಕೊಳ್ಳಿ ಗಾಯ್ಸ್. ಒಟ್ಟಿನಲ್ಲಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ನಾವು ಹೋಗಿ ಡ್ಯಾನ್ಸ್ ಆಡ್ತೀವಿ. ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ, ಸೊ ಎಲ್ಲರೂ ಬರಲಿ, ಆಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ತಾನೇ ಪಾರ್ಟಿ ಎಲ್ಲ ಮುಗೀತು ಆ್ಯಂಡ್ ನಾವು ಈಚೆ ಹೋಗ್ತಾ ಇದ್ದೀವಿ. ಯಪ್ಪ, ಒಳಗಡೆ ಇದ್ದು ಕಿವಿನ ಕೇಳಿಸ್ತಾ ಇಲ್ಲ, ವಾಯ್ಸ್ ಚೇಂಜ್. ಕ್ಯಾಮ್ರಾಮನ್ ಅಂತೂ ಫೋನ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ. ಅದಕ್ಕೆ ನಾವು ಎಂಜಾಯ್ ಮಾಡೋದು ಬೇಡ ಗಾಯ್ಸ್. ಒಟ್ಟಿನಲ್ಲಿ ಸೈಕಾಗಿತ್ತು ಮಾತ್ರ ಇವೆಂಟು. ಆ್ಯಂಡ್ ಏನು ಮಾಡೋಣ, ನಾನು ಒಂದೆರಡು ನಿಮಿಷಕ್ಕೆ ಭಯ ಬಿದ್ದೋದೆ ಗಾಯ್ಸ್. ನಮ್ಮ ಹುಡುಗ ಲಾಕೆ ಹಾಕಿಲ್ಲ ಗಾಡಿದು, ಹಂಗೆ ಬಂದವನೆ. 2 ನಿಮಿಷಕ್ಕೆ ನಂಗೆಲ್ಲ ಬೈಕ್ ಬಂದಿತ್ತು, ಯಾರಿಗೂ ಹ್ಯಾಂಡ್ ಲಾಕ್ ಏನೋ ಕಿತ್ತಕೋರ ಅಂತ. ಈಗ ಮನೆ ಕಡೆ ಹೋಗ್ತಾ ಇದೀವಿ ಗಾಯ್ಸ್. ವಾಯ್ಸ್ ಎಲ್ಲ ಫುಲ್ಲು ಚೇಂಜ್ ಆಗಿದೆ ಇವಾಗೆಲ್ಲ ಮುಗೀತು. ಸೊ ಹಂಗಾಗಿ ಇವಾಗ ಮನೆ ಕಡೆಗೆ ಹೋಗ್ತಾ ಇದೀವಿ. ಅವ್ರ ತಾಯಿ ಚೆನ್ನಾಗಿದ್ದಾರೆ ಗಾಯ್ಸ್, ಅದಕ್ಕೆ ಹೇಳಿದೆ, ಏನೇನು ಅನ್ಕೋಬೇಡ್ರಿ ನೀವು. ಆಮೇಲೆ ಅದೇ ನಮಗೆ ಇನ್ವೈಟ್ ಮಾಡಿದ್ದೀವಿ ಪ್ರತೀಕ್ ಬ್ರೋಗಾಗಲಿ ತೇಜಸ್ಗಾಗಲಿ, ಥ್ಯಾಂಕ್ ಯು ಸೊ ಮಚ್ ಬ್ರೋ. ಆ್ಯಂಡ್ ಇದೇ ಥರ ಇನ್ನೂ ಒಳ್ಳೊಳ್ಳೆ ಇವೆಂಟ್ಗಳು ಮಾಡ್ತಾಯಿರ್ರಿ. ಆ್ಯಂಡ್ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ, ಮನೆ ಹತ್ರ ಹೋಗ್ಬಿಡ್ತೀನಿ ಗಾಯ್ಸ್. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅನ್ಕೊಂತೀನಿ. ಆ್ಯಂಡ್ ಯಾರ್ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ತೊಗೊಂಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.